ಕಂಡುಬಿಡ್ತೇವೆ ಸ್ವಾಮಿ. ನಿನ್ನಲ್ಲದೆ ದೇವರಿಲ್ಲ ಸ್ವಾಮಿ, ನಿನ್ನಲ್ಲದೆ ರಕ್ಷಕರಿಲ್ಲ ದೇವರೇ. ನೀನು ನಮ್ಮ ಸಹಾಯಕರು, ನಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ನಡೆಸಿದಂತ ದೇವರಾಗಿದೆ ಸ್ವಾಮಿ. ಈಗ ತಾನೇ ನಾವು ಮಾಡಿದ ಪ್ರಾರ್ಥನೆಗೆ ಮಳೆ ನಿಲ್ಲಿಸಿದಕ್ಕಾಗಿ ಸ್ತೋತ್ರ.
ಈಗ ತಾನೇ ನಿನ್ನ ಮಕ್ಕಳು ಸಿದ್ಧವಾಗಿದ್ದ ರೀತಿಯಲ್ಲಿ ಅವರನ್ನು ಕರೆತಂದದಕ್ಕಾಗಿ ಸ್ತೋತ್ರ. ಇನ್ನು ಮಕ್ಕಳು ಬರಬೇಕಂತಾರೆ, ಇನ್ನು ಮಕ್ಕಳು ಕೆಲಸದಿದ್ದಾರೆ, ಅವರೆಲ್ಲರನ್ನ ಕರೆತರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳ ಹೃದಯಗಳ ದಾಹಗಳನ್ನು ತೀರಿಸುವ ದೇವರೇ, ನಾವು ಆರಾಧಿಸುವಾಗ ನಮ್ಮ ಮಧ್ಯದಲ್ಲಿ ಇದ್ದೇನೆ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ ಅಂತ ದೇವರೇ, ನಿನಗೆ ಸ್ತೋತ್ರ ದೇವರೇ. ಹಾಲೆಲೂಯಾ. ಇಲ್ಲಿ ನಿಂತುಕೊಂಡ ಪ್ರತಿಯೊಬ್ಬರು ಇಷ್ಟಾರ್ಥವನ್ನು ನೆರವೇರಿಸುವ ದೇವರು ಕರ್ತನೆ. ಓ ಹಾಲೆಲೂಯಾ, ಹಾಲೆಲೂಯಾ. ಓ ರಾಗಾಲ ಬಾಬಾ ಬಾಬಾ ಬಾಬಾ, ಓ ರಾಗಾಲ ರಾಮ ಕರವ ಶೋಕರೆ ಬೇಬೆ. ಓ ಹಾಲೆಲೂಯಾ. ಸ್ವಾಮಿ ಸಮಯದಲ್ಲಿ ಆರಾಧನೆ ನನಗೆ ಸಲ್ಲಿಸುತ್ತೇನೆ, ನಿನ್ನನ್ನು ಆರಾಧಿಸುತ್ತೇನೆ, ನಿನಗೆ ಮಹಿಮೆ ಸಲ್ಲಿಸುತ್ತೇನೆ. ಸ್ತೋತ್ರವಾಗಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನನ್ನ ಪರಲೋಕದ ನನ್ನ ತಂದೆಯರಿಗೆ ಸ್ತೋತ್ರ ಸಲ್ಲಿಸುವಪ್ಪ ದೇವರೇ. ಒಂದು ಸಮ್ಮುಖದಲ್ಲಿ ನನ್ನ ದೇವರ ಆಲಯದಲ್ಲಿ, ನಿನ್ನ ಪರಿಶುದ್ಧವಾದ ಆಲಯದಲ್ಲಿ ನಿನ್ನ ಮಕ್ಕಳಾಗಿ ನಾವು ಕೂಡಿ ಬಂದಿದ್ದೇವೆ ಸ್ವಾಮಿ. ದೇವರೇ, ನಾವು ಕೂಡಿ ಬಂದಿರುವುದು ಕೇವಲ ಆರಾಧಿಸುವುದಕ್ಕಾಗಿ ಸ್ವಾಮಿ, ನಿನ್ನ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಕರ್ತನೆ. ಅಯ್ಯ, ಈ ದಿನಗಳಲ್ಲಿ ಸ್ವಾಮಿ ಸಮಾಜದ ಅನೇಕ ಅಡೆತಡೆಗಳಿದ್ದಾಗ್ಯೂ ದೇವರೇ, ನಾವು ನಿನ್ನ ಸಮ್ಮುಖದಲ್ಲಿ ನಾವು ಸಂತೋಷದಿಂದ ನಾವು ಬಂದಿದ್ದೇವೆ ಸ್ವಾಮಿ. ಎಲ್ಲ ಕರ್ತನಪ್ಪ ವೈರಿ ಏನೆಲ್ಲ ಅಡೆತಡೆಗಳು ನಮ್ಮ ಬಳಿಯಲ್ಲಿ ಹಾಕಬಹುದು ಸ್ವಾಮಿ. ದೇವರೇ, ಏನೆಲ್ಲ ಅಡ್ಡಿಗಳು ಅದನ್ನು ಮಾಡಬಹುದು, ಆದ್ರೆ ಕರ್ತ ನಮಗೆ ಜಯ ಕೊಡುವ ದೇವರಿನಾಗಿದೆ ಸ್ವಾಮಿ. ದೇವರ ವೈರಿಗಿಂತಲೂ ಶಕ್ತನು ಸರ್ವಶಕ್ತನಾದ ದೇವರು, ಇನ್ನು ಮುಂದೆ ಯಾವ ಕಾರ್ಯಗಳು ನಿಲ್ಲುವುದಕ್ಕಾಗುವುದಿಲ್ಲ ಸ್ವಾಮಿ. ದೇವರೇ, ಈ ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ನಿನ್ನ ಮಕ್ಕಳಾಗಿ ನಾವು ಆರಾಧನೆ ಮಾಡಿದಲ್ಲಿ ನಿನ್ನ ಮಹಿಮೆ ಹೊಂದಿದೆ ಎಂಬುದಾಗಿ ನಾವು ನಂಬಿದ್ದೇವೆ ಸ್ವಾಮಿ. ಮುಂದಿನ ಕರ್ತನೆ ಪ್ರಾರ್ಥನೆಗಳಾಗಲಿ ದೇವರಾತ್ಮನ ಮಧ್ಯೆ ಚಲಿಸು, ವಾಕ್ಯದ ಭಾಗದ ಮಧ್ಯೆ ಮಾತಾಡು ಸ್ವಾಮಿ. ಬರುವಂತೆಲ್ಲ ಮಕ್ಕಳಿಗೆ ಈ ಮಳೆ ಬಿಡುವು ಮಾಡಿಕೊಟ್ಟು ಅನೇಕ ಮಕ್ಕಳಿನ ಸಮ್ಮುಖದಲ್ಲಿ ಬಂದು ನಿನ್ನ ಆರಾಧನೆ ಮಾಡುವುದಕ್ಕಾಗಿ ಸಹಾಯ ಮಾಡು ಕರ್ತನೆ. ಸಮಯದಲ್ಲಿ ನಮ್ಮೆಲ್ಲರೂ ಈ ಸ್ತುತಿ ಆರಾಧನೆ ಎಲ್ಲ ಮಹಿಮೆ ನಿನ್ನ ಒಬ್ಬರಿಗೆ ಸಮರ್ಪಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ಮಾನಗಳಲ್ಲಿ ಏನೆಲ್ಲಾ ಸಂಗತಿಗಳು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ, ಕಿವಿಯಾರೆ ಕೇಳ್ತಾ ಇದ್ದೇವೆ, ಬುದ್ಧಿ ಹೃದಯವನ್ನು ಗ್ರಹಿಸಿಕೊಳ್ತಾ ಇದೆ ಸ್ವಾಮಿ. ಈ ದಿನಗಳ ಬರ್ತದಂತೇಳಿ ನಿನ್ನ ಸಭೆಗೆ, ನಿನ್ನ ಮಕ್ಕಳಿಗೆ ಮುನ್ನೆಚ್ಚರಿಕೆಯಾಗಿ ನೀನು ಮೊದಲೇ ನಿನ್ನ ಬಾಯಿಂದ ಮಾತನಾಡಿಸಿದಿ ಕರ್ತನೆ ಸ್ವಾಮಿ. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಮುನ್ನೆಚ್ಚರವಾಗಿ ಕೊಟ್ಟಂತ ಎಲ್ಲಾ ನಿನ್ನ ಆಲೋಚನೆಯ ಮಾತುಗಳಿಗಾಗಿ, ಪ್ರವಾದನ ನುಡಿಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ಬಿಟ್ಟು ನಾವು ಜೀವಿಸಲಿಕ್ಕೆ ಆಗುದಿಲ್ಲ ತಂದೆ. ದಯಮಾಡಿ ಕರ್ತನೆ, ಎಂತೆಲ್ಲಾ ಪರಿಸ್ಥಿತಿಗಳಲ್ಲಿ ಸಭೆ ಹೇಗೆ ಸಿದ್ಧವಾಗಬೇಕು, ನಾವುಗಳು ಹೇಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು, ನಮ್ಮ ಕುಟುಂಬ ಹೇಗೆ ಸಿದ್ಧಪಡಿಸಿಕೊಳ್ಬೇಕು, ನಮ್ಮ ನೆರೆಯವರಿಗಾಗಿ ಹೇಗೆ ಪ್ರಾರ್ಥಿಸಬೇಕು, ಹೇಗೆ ದೇಶಕ್ಕಾಗಿ ಪ್ರಾರ್ಥಿಸಬೇಕು ಅನ್ನುವಂತ ತಿಳುವಳಿಕೆ ಇನ್ನು ಹೆಚ್ಚಾಗಿ ಕೊಟ್ಟು ಪವಿತ್ರಾತ್ಮನ ಮೂಲಕವಾಗಿ ದಿನ ದಿನವೂ ನಮಗೆ ಪ್ರಕಟಣೆಗಳು, ಪ್ರೇರೇಪಣೆಗಳು, ಆತ್ಮನ ಅಭಿಷೇಕವನ್ನು ಹೆಚ್ಚಿಸಿ ನಿನ್ನಲ್ಲಿ ಭಯಭಕ್ತಿಯುಳರಾಗಿ ಜೀವಿಸೋಕೆ ಸಹಾಯ ಮಾಡಿ ಕರ್ತನೆ. ನಿನ್ನ ಸಮೀಪ ಬರುವಿಕೆ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ನಾವು ಸಹ ಸಿದ್ಧವಾಗಿ ಮೊದಲಿಗಿತ್ತಿ ಸಿದ್ಧವಾಗಿ ಮೊದಲಿಂಗನಿಗಾಗಿ ಕಾಯುವಂತೆ ಸಹಾಯ ಮಾಡಿ. ಬಂದಿದ್ದ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಇನ್ನು ಬರ್ಬೇಕನ್ನುವಂತ ಎಲ್ಲಾ ಮಕ್ಕಳಿಗೆ ಬಿಡುಗಡೆ ಮಾಡು, ಅವರ ಕೆಲಸ ಕಾರ್ಯಗಳಿಂದ ಬಿಡುಗಡೆ ಹೊಂದಿ ಈ ಸ್ಥಳಕ್ಕೆ ಬೇಗ ಬರಲಿ. ನಾವು ವಾಕ್ಯ ನಿನ್ನ ದೇಹದಲ್ಲಿ ಅವರ ಪಾಲು ತೆಗೆದುಕೊಳ್ಳು. ಯೇಸು ಎಂಬ ಬಲವನ್ನು ನಾವು ಇಲ್ಲಿ ಪ್ರಾರ್ಥಿಸಿದ್ದೇವೆ ಕರ್ತನೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗೋಣ. ದಯಮಾಡಿ ಯಾರಾದ್ರೂ ಓದ್ಬೇಕಾ ನಾನು ಕೇಳಿಕೊಳ್ತೇನೆ. ಓಕೆ ಸರ್. ಸೊ ದೇವರ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವವೆಂದರೆ, ದೇವರ ವಾಕ್ಯ ಬಹಳ ಸುಂದರವಾಗಿರುತ್ತೆ. ಯೇಸುವಿನಲ್ಲಿ ಇರುವಂತದ್ದು ಅಂದ್ರೆ ಈ ಲೋಕದಲ್ಲಿ ಅನೇಕ ಉಪದೇಶಗಳಿದೆ. ಎಲ್ಲ ಗ್ರಂಥ, ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಮತ್ತು ಅನೇಕ ವಿದ್ವಾಂಸರು ಮತ್ತು ಅನೇಕ ಧರ್ಮ ಗುರುಗಳು, ಅನೇಕ ಜನರು ಒಳ್ಳೆ ವಿಷಯಗಳನ್ನೇ ಬೋಧಿಸಿದ್ದಾರೆ. ಅರ್ಥ ಮಾಡಿಕೊಳ್ಳ್ರಿ. ಯಾರು ಕೆಟ್ಟದನ್ನ ಯಾವ ಧರ್ಮ ಗ್ರಂಥಗಳಲ್ಲಿಯೂ, ಯಾವ ಧರ್ಮ ಗುರುಗಳು ಮತ್ತು ಯಾವ ವೈಜ್ಞಾನಿಕವಾದಂತಹ ಸಂಗತಿಗಳನ್ನು ನೋಡುವಾಗ, ಸೈಂಟಿಸ್ಟ್ ಅನೇಕ ಜನ ನೋಡುವಾಗ, ಅವರ ಜೀವಮಾನದ ಅನುಭವದಲ್ಲಿ ಅವರು ಕಂಡುಕೊಂಡ ಅನೇಕ ಸಂಗತಿಗಳಲ್ಲಿ ಅವರು ಒಳ್ಳೆಯದನ್ನೇ ಜನರಿಗೆ ಹೇಳಿದ್ದಾರೆ, ಕೆಲವೊಂದು ವಿಷಯಗಳನ್ನ. ಸೊ ಎಲ್ಲ ಉಪದೇಶ, ಎಲ್ಲಾ ತಿಳುವಳಿಕೆ, ಎಲ್ಲಾ ಬೋಧನೆಗಳಲ್ಲಿ ವ್ಯತ್ಯಾಸವುಳ್ಳ ಬೋಧನೆ ಯೇಸುವಿನ ಬೋಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ತರಬೇಕಂತಂದ್ರೆ ಮಹಾತ್ಮ ಗಾಂಧಿ ಮುಖ್ಯ ಪಾತ್ರ ಅಂತ ಹೇಳ್ತದೆ. ಅದ್ರ ಹಿಂದೆ ಬಹಳ ದೊಡ್ಡ ಸೈನ್ಯ ಇದೆ. ಆದ್ರೆ ಆ ವ್ಯಕ್ತಿಗೆ
ಇನ್ಸ್ಪೈರ್ ಮಾಡಿದಂತ ಬೋಧನೆ, ಉಪದೇಶ, ಅದು ಯೇಸುವಿನ ಬೋಧನೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯತೆ ಪರ್ವತದ ಪ್ರಸಂಗ ಮಹಾತ್ಮ ಗಾಂಧಿ ಅವ್ರನ್ನ ಇಂಪ್ರೆಸ್ ಮಾಡ್ದ, ಅವ್ರ ಹೃದಯಗಳಲ್ಲಿ ಆ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಆ ವಾಕ್ಯಗಳು ಅದು ಯಾರ್ದಪ್ಪ ಅಂತ ನೋಡಿದಾಗ ಯೇಸುವಿನ ಉಪದೇಶವಾಗಿತ್ತು. ಹಲ್ಲೆಲೂಯಾ. ಅಂದ್ರೆ ಈ ಲೋಕದಾಗ ಅನೇಕ ಉಪದೇಶ ಇದೆ, ಆದ್ರೆ ಸತ್ಯೋಪದೇಶ ಯೇಸುವಿನಲ್ಲಿ ಮಾತ್ರವಿದೆ. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. ಸತ್ಯವೇದದಲ್ಲಿ ಬಹಳ ಸುಂದರವಾಗಿರ್ತದೆ. ಆ ಉಪದೇಶ ಏನ್ ಹೇಳ್ತದೆ ಅಂತಂದ್ರೆ, ನೀವು ಲಕ್ಷ್ಯ ಮಾಡಿಕೊಳ್ಳ್ರಿ, ಬೈಬಲ್ ನೋಡ್ರಿ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ, ನೀವು, ನಾನು, ನೀವು ಇಬ್ಬರಿಗೂ ಸಹ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ. ಅಂದ್ರೆ ಹಿಂದಿನ ನಡತೆ ಅಂದ್ರೆ ಏನ್ರಿ? ಹಿಂದೆ, ಇವತ್ತಿನಿಂದ ಹಿಂದಕ್ಕೆ ಹೋಗೋಣ. ಇವತ್ತಿನಿಂದ ಹಿಂದೆ ನನ್ನ ನಡತೆ ಏನಾಗಿತ್ತು, ನನ್ನ ಜೀವಿತ ಏನಾಗಿತ್ತು, ನನ್ನ ಕ್ಯಾರೆಕ್ಟರ್ ಏನಾಗಿತ್ತು, ನನ್ನ ಲೈಫ್ ಏನಾಗಿತ್ತು, ನನ್ನ ಕುಟುಂಬ ಏನಾಗಿತ್ತು, ನಾನೇನಾಗಿದ್ದೆ ಅನ್ನುವಂತ ಸ್ವಲ್ಪ ನಾವು ಆಲೋಚನೆ ಮಾಡಿಕೊಳ್ಬೇಕಾಗಿರುವಂತದ್ದು. ಯಾಕೆ ಈ ಉಪದೇಶ ದೇವರು ಈ ದಿನಗಳಲ್ಲಿ ಸಭೆಗಳಿಗೆ ಎಚ್ಚರಿಕೆ ಮತ್ತು ಪ್ರೋತ್ಸಾಹ ಮತ್ತು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಕರ್ತನ ರಾಜ್ಯ ಬರುವುದು ಬಹಳ ಹತ್ತಿರವಾಗಿದೆ. ಸಭೆ ಸಿದ್ಧವಾಗಬೇಕಾಗಿದೆ. ನಾನು ಕಳೆದ ವಾರಗಳಿಂದ ದೇವರ ರಾಜ್ಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಸೊ ದೇವರು ಈ ಬೋಧನೆಗಳನ್ನ ಸಭೆಗಳಿಗೆ ಕೊಡ್ತಾ ಇದ್ದೇನೆ. ನೋಡ್ರಿ, ಈ ಬೋಧನೆ ಅನ್ಯ ಜನರಿಗಿಲ್ಲ, ಈ ಬೋಧನೆ ಲೋಕದಲ್ಲಿ ಇರೋರಿಗಿಲ್ಲ. ಲೋಕದಲ್ಲಿ ಇರೋರಿಗೆ ಯುದ್ಧ ಆಗ್ತಾ ಇದೆ, ಅದಾಗ್ತಾ ಇದೆ, ರೋಗ ಬರ್ತಾ ಇದೆ. ನೋಡ್ರಿ, ರೋಗಕ್ಕೆ ಬೈತಾರೆ, ಕೇಳ್ತದ? ಅದ ಕೊರೋನಾಗೆ ಏನೇನ ಕೆಟ್ಟಗಡೆ ಬೈತಾ ಇದಾರ, ಅದು ಕೇಳ್ತದ? ನೀ ಬೈದ ನಿನ್ ಕಡೆ ಇನ್ನು ಹೆಚ್ಚಿಗೆ ಪ್ರೀತಿ ಮಾಡಿದೆ. ಜನರಿಗೆ ಅಕ್ಕನಿಲ್ಲ, ಅಯ್ಯೋ ದರಿದ್ರ ಕರೋನಾ ಹಂಗ ಹಿಂಗ ಹಾಳಾಗೋಗ್ಲಿ ಅಂತ ಕೂಡ ಅದು ಹಾಳಾಗೋಕ್ ಬಂದಿಲ್ಲ, ನಮ್ಮನ್ನ ಹಾಳು ಮಾಡಕ್ ಬಂದಿದ್ದೀರಿ. ಅದು ಅಲ್ಲೂಯ್ಯ. ಸೊ ಸತ್ಯವನ್ನು ಅರ್ಥ ಮಾಡಿಕೊಳ್ರಿ. ಹಿಂದಿನ ನಡತೆ, ಹಿಂದಿನ ನನ್ನ ಜೀವಿತವೇನಾಗಿತ್ತ, ಸೊ ಅದನ್ನ ನಿನ್ ಬದಿ ಗೊತ್ತು ಅಂತ ಹೇಳ್ತದೆ. ಅದಕ್ಕಾಗಿ ಬಹಳ ಸುಂದರವಾಗಿದೆ. ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು, ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ಇದು ದೇವರು ನಮಗೆ ಏನ್ ಹೇಳ್ತಾ ಇದ್ದಾರೆ, ಸಭೆಗೆ ಏನ್ ಹೇಳ್ತದೆ ಅಂದ್ರೆ, ನಿನ್ನ ಹಿಂದಿನ ಜೀವಿತವನ್ನ ನೀನು ಇಟ್ಟುಕೊಂಡು ಜೀವಿಸುವಾದರೆ ನಿತ್ಯ ಜೀವಕ್ಕೆ ನೀನು ಪಾತ್ರವಾಗಕ್ಕಾಗುವುದಿಲ್ಲ. ನಿನ್ನ ಹಿಂದಿನ ನಡತೆಯನ್ನ, ಹಿಂದಿನ ಸ್ವಭಾವವನ್ನ, ಹಿಂದಿನ ಕಾರ್ಯಗಳನ್ನ, ಹಿಂದಿನ ಎಲ್ಲಾ ಸಂಗತಿಗಳನ್ನ ಈ ಮುಂದೆ ಇಟ್ಟುಕೊಂಡು ನಡಿಬೇಡ, ಇನ್ನು ಮುಂದೆ ಇಟ್ಟುಕೊಂಡು ನಡಿಬೇಡ. ಅದೆಲ್ಲವೂ ನಿನ್ನನ್ನು ಕೆಟ್ಟು ಹೋಗೋದಾದ್ರೆ, ಕೆಟ್ಟು ಹೋಗುವಂತ ಸ್ಥಳ ಯಾವ್ದ್ರಿ? ನರಕ. ಆ ಸ್ಥಳಕ್ಕೆ ನೀನು ಒಯ್ತಿದ್ದಿ, ಅದು ನಿನ್ನನ್ನು ಕೆಡಿಸ್ತದೆ, ಅದು ನಿನ್ನ ಜೀವಿತವನ್ನು ಸ್ಪಾಯ್ಲ್ ಮಾಡ್ತದೆ. ಅದಕ್ಕಾಗಿ ಬಹಳ ಸುಂದರವಾಗಿದೆ, ದುರಾಶೆಯಿಂದ ಕೆಟ್ಟು ಹೋಗುವುದು ಮೋಸಕರವಾದ ದುರಾಶೆ ಅಂತದೆ, ಇದನ್ನು ಮೋಸ ಮಾಡ್ತದೆ. ಇವತ್ತು ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಿಂದಿನ ನಡತೆ ಅಂದ್ರೆ ಏನು? ಹಿಂದೆ ಒಂದು ತಾಸು ಹಿಂದೆ ಇದ್ರೆ, ಹಿಂದಿನ ಒಂದು ತಾಸು ಇದ್ರೆ ಅದಕ್ಕೆ ಏನಂತ ಹೇಳಿ ಕರಿತೀರಿ ನೀವು? ಹಿಂದಂತ ಹೇಳ್ತೀರಿ. ಸೊ ಪ್ರೆಸೆಂಟ್ ಈಗ ಅಂತ ಹೇಳ್ತೀವಿ, ಫ್ಯೂಚರ್ ಮುಂದೆ. ಸೊ ಮೂರು ಸನ್ನಿವೇಶ. ಅದಕ್ಕಾಗಿ ದೇವರು ಹಿಂದೆ ಅಂತ ಹೇಳ್ತದಾನೆ. ಅಂದ್ರೆ ಹಿಂದೆ ಒಂದು ತಾಸಿನಿಂದ ಏನಿದ್ಯೋ, ಹಿಂದೆ ದಿನಗಳಲ್ಲಿ ಏನಿದ್ಯೋ, ನಿನ್ನೇನಾಗಿದ್ಯೋ ಅದೆಲ್ಲಾ ಸ್ವಭಾವಗಳು ನಿನ್ನ ಒಳಗಡೆ ಏನೇನಿದಾವಲ್ಲ, ಅದು ನಿನ್ನನ್ನು ಮೋಸ ಮಾಡಿ ನರಕಕ್ಕೆ ಒಯ್ತದೆ, ನಿನ್ನ ಕೆಟ್ಟವಳಾಗಿ ಮಾಡ್ತದೆ. ಅದೆಲ್ಲ ನೀನ್ ಏನ್ ಮಾಡ್ಬೇಕು? ಈಗ ನೀನ್ ತೆಗೆದು ಹಾಕ್ಬಿಡ್ಬೇಕು. ನನ್ನ ಉಪದೇಶ ಯೇಸು ಸ್ವಾಮಿಯಲ್ಲಿರುವಂತ ಸತ್ಯೋಪದೇಶ ಅಂತಂದ್ರೆ ನೀನ್ ಅದನ್ನ ತೆಗೆದು ಹಾಕ್ಬೇಕ, ಅದು ನಿಮ್ಮನ್ನು ಕೆಡಿಸದೆ. ನೆಕ್ಸ್ಟ್ ಏನ್ ಹೇಳ್ತದಾನೆ, ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ, ನೀವು ಸೊ ಹೊಸಬರಾಗಿ ನೂತನ ಸ್ವಭಾವವನ್ನು, ಅಂದ್ರೆ ಹಳೆಯ ಸ್ವಭಾವ ತೆಗೆದು ಹೊಸ ಸ್ವಭಾವವನ್ನ ನಿಮ್ಮ ಒಳಗಡೆ ಧರಿಸಿಕೊಳ್ಳ್ರಿ. ಸೊ ಹಳೆ ಸ್ವಭಾವ ಏನು ಅಂತೇಳಿ ಗಲಾತ್ಯನ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ ದಯಮಾಡಿ ಯಾರಾದ್ರೂ ಹೋದ್ರಿ. 5:19 ಗಲಾತ್ಯನ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಿಂದ ಹೋಗ್ರಿ. ಲಕ್ಷ್ಯ ಕೊಟ್ಟು ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಪಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೋತನ, ಇಂಥವುಗಳೇ ಕಂಟಿನ್ಯೂ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತಾರೆ.
ಎಲ್ಲಿ ಬಾಧ್ಯಸ್ಥರಾಗೋದಿಲ್ಲ. ಇವತ್ತು ನಾವು ಯಾವುದಕ್ಕಾಗಿ ಜೀವಿಸ್ತಾ ಇದ್ದೇವೆ? ದೇವರ ರಾಜ್ಯ, ದೇವರ ರಾಜ್ಯ. ಮರಿಬೇಡ್ರಿ, ನಿಮ್ಮ ಪ್ರಯಾಣದ ಅಂತ್ಯ ಏನಿದೆ, ಲಾಸ್ಟ್ ಬಸ್ ಸ್ಟಾಪ್ ನಿಂದ ನೀವು ಮರಿಬೇಡ್ರಿ. ಬಸ್ ಅನ್ನು ಹತ್ತಿದ್ದೇವೆ, ಕ್ರಿಸ್ತನೆಂಬಂತ ಪ್ರಯಾಣದಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ನಾವು ಒಂದು ಕಡೆ ಹತ್ತಿದ್ದೇವೆ, ಎಲ್ಲೆಲ್ಲ ಬಂದು ನಾವು ಯೇಸು ಸ್ವಾಮಿಯನ್ನ ಕಂಡುಕೊಂಡಿದ್ದೇವೆ. ಅದು ನಮ್ಮ ಬಸ್ ಸ್ಟಾಪ್ಸ್ಗಳು. ಹೆಂಗೆ ಯೇಸು ಸ್ವಾಮಿ ಕಂಡುಕೊಂಡ್ರೆ ಅಂದ್ರೆ, ಇಲ್ಲ ಹಿಂಗ್ ಕಂಡುಕೊಂಡೆ, ಇಂಥ ರೋಗದಲ್ಲಿ ಬಿದ್ದೆ, ಈ ರೀತಿಯಾಗಿದೆ, ಹಿಂಗ್ ಬಡ್ತಾರೆ, ನಾನು ಸಾಯಬೇಕಂತ ನೇಣು ಹಾಕೊಂತ ಇದ್ದೆ. ನಿಮ್ ಬಸ್ ಸ್ಟಾಪ್ಸ್ ಇರೋದಲ್ಲ. ಆದ್ರೆ ಎಂಟು ಬಸ್ ಸ್ಟಾಪ್ ಮರಿಬೇಡ್ರಿ. ಅಲ್ಲೂಯ್ಯ. ಸದೈವ ಹೇಳ್ತದೆ, ದೇವರ ಮಾತು ಹೇಳ್ತದೆ, ಕೊನೆಯ ಬಸ್ ಸ್ಟಾಪ್ ಅಂದ್ರೆ ದೇವರ ರಾಜ್ಯ. ಸೊ ಈ ಬಸ್ ಸ್ಟಾಪ್ ನಲ್ಲಿ ಹೋಗಬೇಕಾ, ಬಸ್ ನಲ್ಲಿ ಹೋಗಬೇಕಾ, ಪ್ರಯಾಣದಲ್ಲಿ ಅನೇಕ ಸಂಗತಿಗಳು ನಿಮ್ಗೆ ಆಗಿದ್ದಾವೆ. ಆದ್ರೆ ದೇವರ ಮಾತು ಹೇಳ್ತದೆ, ನೀವು ಈ ಎಲ್ಲಾ ಸ್ವಭಾವಗಳನ್ನ ನಿಮ್ಮ ಒಳಗಿನ ತೆಗೆದಾಕಿ ನನ್ನ ಒಳಗಿರುವಂತ ಸ್ವಭಾವವನ್ನು ಧರಿಸಿಕೊಂಡವರಾಗಿ ಮುಂದಕ್ಕೆ ಆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಮುಂದಕ್ಕೆ ಈ ಸ್ವಭಾವಗಳು ಇಟ್ಟುಕೊಂಡು ಹೋಗ್ಬೇಕು. ಅಲ್ಲೂಯ್ಯ. ಸೊ ಯಾರ್ಯಾರು ಸೇರ ಕುಡುಕರ ಸೇರ, ನೀನು ಕುಡಿತಾ ಇದ್ಯಾ, ಬಿಟ್ಟು ಬಿಡ್ರಿ. ಏನ್ ಹೇಳ್ತಾ ಇದ್ದಾನೆ ಇನ್ನೊಂದ್ಸಲ ಅದನ್ನು ಗಮನಿಸಿದ್ರು ಒಂದೊಂದು ಶಬ್ದವಾಗಿ. ಜಾರತ್ವ, ಜಾರತ್ವ. ನೀನ್ ಜಾರತ್ವ ಮಾಡ್ತಾ ಇದ್ಯಾ ಹಿಂದಿನ ದಿನಗಳಲ್ಲಿ, ಅದು ನೀವು ಬಿಟ್ಟು. ನೆಕ್ಸ್ಟ್ ಬಂಡತನ. ಬಂಡತನ ಅಂದ್ರೆ ಏನಂತಾರ್ರಿ? ಮಂಡ ಇದ್ದಂಗ ನೋಡ್ರಿ. ಯಾವ ಹೇಳಿದ್ರು, ಯಾರಪ್ಪ ಹೇಳಿದ್ರು ಕೇಳಿಂಗಿಲ್ಲ, ಅದು ನನ್ನಂಗ ಅಂತೇಳಿ ಇರ್ತಾರಲ್ಲ, ಬಂಡುತನ. ಇದುವರೆಗೂ ನೀನ್ ಮಾಡ್ತಾ ಇದ್ದೆ, ಬಿಟ್ಟು ಬಿಟ್ಟು. ನಾಚಿಕೆ ಗೆಡಿತನ ಅಂದ್ರೆ ಹೆಂಗೆಂಗೋ ಜೀವನ ಅಸಹ್ಯವಾಗಿ, ನಾಚಿಕೆನೇ ಇಲ್ಲ ಮನುಷ್ಯನಿಗೆ. ಈ ಮನುಷ್ಯನಿಗೆ ನಾಚಿಕೆನೇ ಇಲ್ಲ, ಎಷ್ಟು ಹೇಳಿದ್ರು ಕೇಳಿಂಗಿಲ್ಲ ಅನ್ನುವಂತ. ಸೊ ಅಂತ ಒಂದು ಸ್ವಭಾವ, ಅಂತ ಒಂದು ಸಂಗತಿ, ಅಲ್ಲೂಯ್ಯ, ಅಂತ ಒಂದು ಕಾರ್ಯ. ಸೊ ದೇವರ ವಾಕ್ಯ ಏನ್ ಹೇಳ್ತದೆ? ನಾಚಿಕೆ ಗೇಡಿತನ, ನಾಚಿಕೆ ಗೇಡಿ ಆದಂತಹ ಬಟ್ಟೆಗಳು ಹಾಕೊಳ್ಳೋದು, ನಾಚಿಕೆ ಗೇಡಿ ಆದಂತಹ ಜೀವಿತ, ಇಂಥವೆಲ್ಲ ನಿನ್ನೇನ್ ಮಾಡ್ಬೇಕಂತ ತೆಗೆದುಹಾಕೊಳ್ಳೋದು. ನೆಕ್ಸ್ಟ್ ಏನ್ ಹೇಳ್ತದೆ? ವಿಗ್ರಹ ಆರಾಧನೆ. ನೋಡ್ರಿ, ಇದುವರೆಗೆ ನೀವು ವಿಗ್ರಹ ಆರಾಧನೆ ನಡೆಸ್ತೀವಿ. ವಿಗ್ರಹಗಳಲ್ಲಿ ಜೀವವಿದ್ಯಾ? ನಾನು ಇನ್ನೇ ಕೆಲವು ವಿಷಯಗಳು ಹೇಳ್ತಾ ಇದ್ದೆ, ಸ್ಪಿರಿಟ್ಗಳು ಹೆಂಗ್ ಬರ್ತದೆ ಅಂತ ಹೇಳಿ. ಕಲ್ಲುಗಳಲ್ಲಿ ಜೀವ ಇದೆಯಾ? ಕಂಬಗಳಲ್ಲಿ ಜೀವ ಇದೆಯಾ? ಮಣ್ಣಿನಿಂದ ಮಾಡಿರುವಂತ ಗೊಂಬೆಗಳಲ್ಲಿ ಜೀವ ಇದೆಯಾ? ಅದು ವಿಗ್ರಹ ಆರಾಧನೆ, ಅದರಲ್ಲಿ ಜೀವವಿಲ್ಲ. ಆ ಜೀವವಿಲ್ಲದನ್ನು ಆರಾಧಿಸುವರು ಅವುಗಳಂತೆ ಅಂತ ಹೇಳಿ ದೇವರು ವಾಕ್ಯ. ಸೊ ವಿಗ್ರಹಗಳನ್ನು ನೀವು ಆರಾಧಿಸಿದ್ರೆ ಅದನ್ನು ಬಿಟ್ಟು ಬಿಡು, ಅದರಿಂದ ಯಾವ ಲಾಭವಿಲ್ಲ. ನೆಕ್ಸ್ಟ್ ಹೇಳ್ತದೆ ಮಾಟ. ಮಾಟ ಅಂದ್ರೆ ನೀವು ಹೋಗಿ ಕೇಳಿಸೋದ್ರಿಂದ ಜ್ಯೋತಿಷಿಗಳು ಕಣಿಗಳು ನನ್ನ ಭವಿಷ್ಯತ್ತೆಯನ್ನು ಬಾಯಿಗಳು ಅಂತೇಳಿ ಕೇಳಿಸ್ತೇವಲ್ಲ. ಕೆಲವೊಂದು ಜನರಿಗೆ ನನ್ನ ಮನೆ ಹೋದವರು ಯಾರು ಹೇಳ್ತಿದ್ರೆ, ಯಾಕೆ ಬಂದಿಲ್ಲ ಚರ್ಚಿಗೆ? ನಮ್ಮ ಮನೆಗೆ ಬಿಡ್ಲೇ ಇಲ್ರಿ ಪಾಸ್. ಯಾಕ? ಗ್ರಹಣ ಇತ್ತಲ್ರಿ, ಗ್ರಹಣ ಇತ್ತಲ್ರಿ. ಸೊ ಅದಕ್ಕೆ ಅಂತೇಳಿ ಅಲ್ಲೂಯ್ಯ. ನಾನಂತಂದೆ ಯೇಸು ಸ್ವಾಮಿ ನಂಬಿ ದೀಕ್ಷಾಸ್ತ್ರ ತೆಗೆದುಕೊಂಡು ಕರ್ತನ ಮೇಲೆ ತೆಗೆದುಕೊಳ್ಳುವಂತ ಹಳೇ ವಿಶ್ವಾಸಿಗಳು ನಮ್ಗೆ ಇವತ್ತು ಸುಮಾರು 6 ವರ್ಷ ಚರ್ಚಿಗೆ ಬರಾಗತ್ತ. ಆದ್ರೆ ಇವ್ರು ಇನ್ನೂ ಗ್ರಹಣ ನಂಬ್ತಾ ಇದಾರಲ್ಲ ದೇವ್ರಿ. ನಾನು ಏನು ಮಾತಾಡಲೇ ಇಲ್ಲ. ನಮ್ಮ ಸಭೆ ಜನರಿ ಇವ್ರು ಗ್ರಹಣ ಇರಲಿಲ್ಲ ಇದ್ದದಕ್ಕೆ ಅವ್ರ ಮನೆಯಾಗ ಬಿಡಲಿಲ್ಲ. ಗ್ರಹಣ ಇದ್ದಂಗೆ ಇರ್ತೈತಿ. ಆದ್ರೆ ನಿನ್ನ ಗ್ರಹಣ ಹಿಡಿದ್ರೆ ಯಾರಿಗೆ ಬಿಡಿಸೋರ? ಸೂರ್ಯ ಚಂದ್ರ ಕಂಡು ಬಂದ್ರೆ ಗ್ರಹಣ ಆಗ್ತೈತಿ. ಆದ್ರೆ ನಿನ್ನ ಗ್ರಹಣ ಜನರಿದೆ ನೋಡಿ, ಇಂಥ ಕೆಲಸಗಳನ್ನ ಮಾಡ್ತಾರೆ. ಕೇಳಿ ಬಹಳ ಬೇಸರಿಕೆ ಆಯ್ತು. ಕೆಲವು ಸಂಗತಿಗಳು ನಾವು ಬಿಟ್ಟು ಹೊರಗೆ ಬರಬೇಕು. ಆರಾಧನೆಯ ಮನಸ್ಸುಗಳು ನಮ್ಮಲ್ಲಿದೆ. ನಾವು ಕೆಲವು ವಸ್ತುಗಳನ್ನು ಬಿಟ್ಟಿದ್ದೇವೆ, ಕೆಲವೊಂದು ಕಲ್ಲು ಕಪ್ಪುಗಳು ಅವು ಆರಾಧನೆ ಮಾಡೋದು ಬಿಟ್ಟಿದ್ದೇವೆ. ಆದ್ರೆ ಅಲ್ಲಿ ಕುಚ್ಚು ಅಂತಂದ್ರೆ ಹೇಳ್ರಿ ನೋಡೋಣ. ಅಲ್ಲಿ ಕುಚ್ಚು ಅಂತಲ್ಲ ಪಾಪ, ಅವಾಗೇನು ನೋಡ ಸತ್ಯ ಇದು ಜ್ಞಾನ. ಅಲ್ಲೂಯ್ಯ ಮುಂಬದಿ ಬರ. ಸೊ ಈ ಕುಚ್ಚು ಅಂತಿದ್ದಲ್ಲ ಅವಾಗ, ಈ ಕೆಲವೊಂದು ಬೆಕ್ಕುಗಳು ಹೋಗಬೇಕಾದ್ರೆ ಅಡ್ಡು ಬಂದ್ಬಿಟ್ರೆ ಅಯ್ಯೋ, ಅವ್ ಹೋಗಿಗಳು ಹಿಂದಕ್ಕೆ ಬರ್ತಾನ್ರಿ, ಮತ್ತೆ ಖಾಲಿ ನೀರು ಹಾಕೊಂಡು ಹೋಗ್ಬೇಕಂತ. ಇದು ವಿಗ್ರಹ ಆರಾಧನೆ. ನಿಮ್ ಗೊತ್ತಾ? ಯಾರು ಮಾಡ್ತಾರಂದ್ರ ನಾನ್ ನೋಡಿದ ಪ್ರಕಾರ ನಮ್ಗೆ ವಿಶ್ವಾಸಿಗಳ್ರಿ. ಇನ್ನೊಂದು ಕೆಲವೊಂದು ಜನರು ಏನಾರದ ಹಸಿ ಅಂತೇಳಿ ಶಿವನಿಗೆ ತಿಂದ್ಬಿಟ್ರೆ ಅದಕ್ಕೆ ಕೆಲವೊಂದು ಆಗ್ಬಿಡ್ತಾರೆ. ಏನೋ ಮಾತಾಡ್ಬೇಕು ಹುಷಿ ಓದ್ಕೊಂಡು ಅಂತೇಳಿ. ಇನ್ನೊಂದು ಇಬ್ಬರಿಗೆ ಯಾರಾಗದ ಈ ಹಳೆ ಜನರಿಗೆ, ಈಗಿನ ಜನರಿಗೆ ನಮ್ಗೆ ಗೊತ್ತಿಲ್ಲ, ಅವ್ರು ಹೋಗಬೇಕಾದ್ರೆ ಎಲ್ಲಿಗೊಟ್ಟಿ ಅಂತೇಳಿ ಕೇಳ್ಬಾರ್ದು. ಹೌದಾ? ನಾನು ಹೇಳೋ ಸರಿನಾ ತಪ್ಪ? ಎಲ್ಲಿಗೊಟ್ಟಿ ಕೇಳ್ತಾರೆ. ಬಾಯಿ ಹಾಕಿದ್ಯಾಪ? ಅದೇ ತರಿದ್ರಿ ಬೇರೆ.
ಎಲ್ಲಿ ಹೊಂಟಿ ಅಂತಂದ್ರ ಯಾರ ಕೇಳಿದ್ರ ಇಲ್ಲಿ ಹೋಗ್ಯಾರ ನಮ್ಮಪ್ಪ, ಇಲ್ಲಿ ಹೋಗ್ಯಾರ ನಮ್ಮವ್ವ ಅಂತ ಹೇಳ್ತೀವಿ. ಹೌದಾ? ಗೊತ್ತಿಲ್ಲ ಅಂದ್ರೆ ಈಗ ಮಗ ಏನ್ ಹೇಳ್ಬೇಕ್ರಿ, ಹಾಳಾಗ ಹೋಗ್ಯಾರ್ರಿ ಅಂತ. ಗೊತ್ತೇಳಲ್ಲ, ಅದಕ್ಕೆ ಹಾಳಾಗ ಹೋಗ್ಬೇಕ್ರಿ ಅಂತ ಹೇಳ. ಅವ್ನು ಬಂದಿದ್ದಾರೆ ಕೇಳಿದಾಗ ಇರ್ಲಿ ನನ್ನ ಬಗ್ಗೆ ಹಿಂಗ ನೆನ್ಕೊಳ್ಳೋ ಮತ್ತೆ ನೀ ಹೇಳೇ ಇರಲ್ಲ, ಅದಕ್ಕೆ ಹಾಳಾಗ ಹೋಗ್ಯಾನ ಅಂತಂದಿನಿ. ಇದು ಅವಶ್ಯಕನ, ಇದು ವಿಗ್ರಹ ಆರಾಧನೆ. ಅಲ್ಲಯ್ಯ, ನಾನೇನು ಹೇಳ್ತೀನಿ ಅರ್ಥ ಮಾಡಿಕೊಳ್ರಿ. ವಿಗ್ರಹ ಆರಾಧನೆ ಇದನ್ನು ಸಹ ನಾವು ಬಿಟ್ಟು ಹೊರಗೆ, ಇಂಥ ಎಲ್ಲ ಮೈಂಡ್ ಸೆಟ್ ಅಪ್ ಬಿಟ್ಟು ಹೊರಗೆ ಬರ್ಬೇಕು. ನೆಕ್ಸ್ಟ್ ಹೇಳ್ತದೆ ಹಗೆತನ. ಹಗೆತನ ಹಗೆತನ ಅಂದ್ರೆ ಏನಂತೀರಿ ನಿಮ್ಮ ಭಾಷೆಯಲ್ಲಿ? ವೇಶ್ಯ. ಅವ್ರು ನೋಡಿದ್ರೆ ಒಳಗಡೆ ಅದು ಕೆಲವರು ನನಗೆ ಭಾರಿ ಖುಷಿ. ಮಕ್ಕಳು ನೋಡಿ ಅವ್ರು ಮೂಗದಾಗ ಮಾಡ್ಬಿಡ್ತಾರೆ ಎಲ್ಲ. ಹೆಂಗ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಅದು ನಮ್ಗೆ ಮಾಡಕ್ ಬರಂಗಿಲ್ಲ ಹೆಣ್ಮಕ್ಳಿಗೆ. ಹಿಂಗೆ ಮಾಡಿ ಅದ್ರದಲ್ಲಿ ಅಷ್ಟು ಮಾಡ್ರ ಒಳಗೆ ಅವ್ರು ಹಗೆತನ ಸಾಧಿಸ್ಕೊಂಡ್ಬಿಟ್ಟಿರ್ತಾರೆ. ಆ ಮೂಗು ತಿರುಗುದ್ರಾಗ, ಬಾಯಿ ತಿರುಗುದ್ರಾಗ, ಕಣ್ಣು ತಿರುಗುದ್ರಾಗ ಅವ್ರು ಹಗೆತನ ಮುಗಿದೋಗ್ಬಿಡ್ತೀರಿ. ಹೆಂಗೋ ಏನು ಅಂತೇಳಿ ಅದು ನಮ್ಗೆ ಗೊತ್ತಿರಿ. ನಾವು ಗಂಡ್ಮಕ್ಳು ನಿಲ್ಲಿಸನ್ರಿ. ಹೆಣ್ಮಕ್ಳು ನೋಡಕ್ಕೆ ಹೆಂಗ್ ಮಾಡಿದ್ವಿ ಗೊತ್ತೇನು? ನಿಂಗೆ ಮೂಗು ತಿರುಗ ಯಾವಾಗ ಮೂಗು ಒರೆಸ್ಕೊಂಡಿದ್ದು ನೋಡಿದೆ, ಮೂಗು ತಿರುಗುದು ನೋಡಿಲ್ಲ. ಅಲ್ಲಿ ಇವ್ರು ಮೂಗು ಒರೆಸ್ಕೊಂಡಿದ್ದು ನೋಡಿಲ್ಲ, ಮೂಗು ತಿರುಗುದು ನೋಡಿದ್ದಾರೆ. ಹಲ್ಲೆಲೂಯಾ. ಕ್ರೈಸ್ತರಾದಂತ ನಾವುಗಳು ಎಚ್ಚರವಾಗಿರ್ಬೇಕಾಗಿದೆ. ಹಾಗಿರ್ತದೆ ನಮ್ಮೊಳಗೆ ತೆಗೆದಾಕ್ಬೇಕಾಗಿದೆ. ನೆಕ್ಸ್ಟ್ ಹೇಳ್ತದೆ ಜಗಳ. ನೋಡ್ರಿ, ಜಗಳ ಇರ್ಬೇಕಿಲ್ಲ ಅಂತಿಲ್ಲ. ಪ್ರತಿಯೊಂದು ಜಗಳ ಇದೆ. ದೇವರು ಹೇಳಿದ್ರಲ್ಲ, ಒಡಕುಗಳು ಬರುವುದು ಸಹಜ. ಅದು ಯಾವನಿಂದ ಬರ್ತದೆ ಅವನಿಗ ಬರೋಬ್ಬರಿ ಬಿರಿಯಾನಿ. ಅಲ್ಲೂಯ್ಯ, ಜಗಳಗಳು ಬರುವುದು ಸಹಜ, ನಾನು ಒಪ್ಕೊಳ್ತೀನಿ. ಪ್ರತಿಯೊಬ್ಬರು ಮನೆಯಲ್ಲಿ ಜಗಳ ಆಕೈತಿ, ಮಕ್ಕಳಲ್ಲಿ ಜಗಳ ಆಕೈತಿ, ಗಂಡ ಹೆಂಡತಿಯಲ್ಲಿ ಜಗಳ ಆಕೈತಿ. ಜಗಳ ಆ ಜಗಳ ಬೆಳಕ್ ಕೊಡಬಾರ್ದು ನೋಡ್ರಿ. ಬೆಳಕ್ ಕೊಟ್ರೆ ಕಷ್ಟ. ಅಲ್ಲೂಯ್ಯ. ಜಗಳ ಆಗೋದು ಸಮಾನ. ಏನೋ ತಪ್ಪು ಮಾಡಿದಾಗ ನಾವು ಬೈತೀವಿ, ಸ್ವಲ್ಪ ಮಾತಿಗೆ ಮಾತು ಬೆಳೆದಿದ್ದೆ ಜಗಳ ಆಗಿ ಏನೋ ಅಂತ ಒಂದ್ ದಿವಸ ಊಟ ಬಿಡ್ತೀವಿ, ಏನೋ ಹಾಕಿದ ಅದು ಕಂಟಿನ್ಯೂ ಆಗ. ಅಲ್ಲೂಯ್ಯ. ಜಗಳ ನೀವ್ ಯಾರ ಜೊತೆ ಜಗಳ ಆಡಿದ್ರು ಅವತ್ತು ಆಡಿರ್ಬೋದು, ಒಂದು 2 ದಿವಸ ಮಾತು ಬಿಟ್ರು, ಅದು 3 ದಿವಸ ಒಂದು ಸ್ಮೈಲ್ ಮಾಡ್ಬೇಕ್ರಿ. ಅಲ್ಲೂಯ್ಯ. ಜಗಳ ಅನ್ನುವಂಥದ್ದು ಸಹ ಒಂದು ಪಾಪ ಅಂತ ಹೇಳ್ತದೆ. ಅದು ಹಾಗೆ ಅದು ನಮ್ಮಿಂದ ತೆಗಿಬೇಕು. ನೆಕ್ಸ್ಟ್ ಅಂದ್ರೆ ಹೊಟ್ಟೆಗೆ ಬಹಳ ಡೇಂಜರ್ ಇದೆ. ಹೊಟ್ಟೆಗೆ ಇಟ್ಕೊಂಡೆ ಕಿಚ್ಚು ಮಾಡೋದು. ಒಳಗೆ ಅದು ಕಿಚ್ಚು ಇರ್ತದೆ, ಅದು ಹೋಗಿಂಗಿಲ್ಲ ಯಾವಾಗ. ಅಲ್ಲಿ ಡೇಂಜರ್. ಮನಸ್ಸಾಗ ನಾವು ಪ್ರೀತಿಸ್ತೇವೆ. ಒಬ್ಬರ ಬ್ರದರ್ ನಾನು ಫೋನ್ ಮಾಡಿದೆ ಕಳೆದ ವಾರಗಳ. ದೇವರು ನನಗೆ ಒಂದು ವಿಷಯಗಳ ಮಾತನಾಡುವಾಗ ಕೆಲವು ಜನರಿಗೆ ಫೋನ್ ಮಾಡಿ ಬನ್ರಿ ಸಭೆಗೆ, ಎಲ್ಲ ಮಾತುಕತೆ ಮನೆ ದಿನಗಳಿದೆ. ದೇವರು ನನಗೆ ಹೇಳ್ತಾ ಇದ್ದಾನೆ, ಮನೆಯಲ್ಲಿ ಬಂದು ಯಾರು ಗೊತ್ತಿಲ್ಲ ಅಂತ ಎಂದು ಗೊತ್ತಾಗ್ತದೆ. ಎಲ್ಲ ವಿಷಯಗಳ ದೇವರು ನೊಟ್ಟಿಗೆ ಸಭೆಯಲ್ಲಿ ಮಾತಾಡಿದೆ. ಅವ್ರಿಗೂ ಸಹ ಮಾತಾಡಿದೆ. ಅವ್ರು ಬಂದು ಪಾಪನೊಟ್ಟಿಗೆ ಸುಮಾರು ಹೊತ್ತು ಮಾತಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು, ಪಾಸ್ಟರ್ ನಮ್ಮ ವಿಶ್ವಾಸನ ಹುಡುಗಿರೋದು, ನಿಮ್ಮ ಹೆಸರು ತಲೆ ನನ್ನ ಹೆಂಡತಿ ಒಳಗಡೆ ಬೆಂಕಿಯಾಗಿ ಉರಿಬಾರ್ದು. ಹೃದಯದಾಗ ಬೆಂಕಿ ಉರಕ್ ಚಾಲಾಗ್ಬಿಡುತ್ತೆ. ಯಾಕೆ ಏನ್ ಮಾಡಿದಂತಂದ್ರೆ ನಿಮ್ದು ಫೋನಿಗೆ ನಿಮ್ದು ಇನ್ನೊಬ್ರದ್ದು ಯಾರಾದ್ರೂ ಬಂದಿದ್ದಂತ ಕೇಳ್ಬಿಟ್ರೆ ಚಾಲೂ ರೀ ಅವತ್ತು ನಮ್ಮ ಮನ್ಯಾಗ. ಯಾಕೆ ಏನಂತದಾಗೈತೆ ಅಂತ ಏನ್ ಗೊತ್ತಿಲ್ಲಪ್ಪ. ನಮ್ಮ ಹುಡುಗಿರಲ್ಲ, ನಾವು ಬೆಳೆಸಿ ಹುಡುಗಿ, ನಾವು ನಿಮಗೆಲ್ಲ ಮದುವೆ ಮಾಡಿದ್ದೆಲ್ಲ, ಯಾಕೆ ನಮ್ಮ ಮೇಲೆ ಅಷ್ಟು ಹುಟ್ಟು ಕಿಚ್ಚಿ ನಿಮ್ಗೆ ಹೇಳ್ತೀಗ ಏನೇನು ಗೊತ್ತಿಲ್ಲ. ನಾನು ಅನ್ಕೊಂಡೆ ಇಂಥ ಜನಗಳು ಇದ್ದಾರ ಅಲ್ಲಯ್ಯ. ನೋಡ್ರಿ, ಎಷ್ಟೋ ವರ್ಷಗಳಾಗಿದೆ, ಏನಾಗಿದೆ. ಅವ್ರು ಹೇಳಿದ ಮಾತು ಗೊತ್ತಾ ಅವ್ರಿಗ? ಅದು ನಿಮ್ಗಾಗಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾಳ್ರಿ, ಎಲ್ಲಾರ್ಗಾಗಿ ಪ್ರಾರ್ಥನೆ ಮಾಡ್ತಾಳ್ರಿ. ಅದು ನಿಮ್ ಹೆಸರು ಕೇಳ್ಬಿಟ್ರೆ ಇನ್ನೊಂದು ಸಿಕ್ಕೊಂಡ್ರೆ ಹೊಟ್ಟೆಗ ಉರಿ ಬಿದ್ದಂಗ ಆಕೈತಿ ನೋಡ್ರಿ. ಅವತ್ತು ಆಕಿ ಮಾರಿನ ಚೇಂಜ್, ಆಕಿ ಅವತ್ತು ಮಾಡೋದನ್ನ ಚೇಂಜ್, ಅವತ್ತು ಆಕಿ ಜೀವಿತನ ಚೇಂಜ್. ನಾನು ಬಂತಪ್ಪ ಮಾರಿ ಮುತ್ತು ಅಂತೇಳಿ ಸುಮ್ಮನೆ ಪ್ರಾರ್ಥನೆ ಮಾಡ್ತಾಳ್ರಿ. ನಿಮಗಾಗಿ ಪ್ರಾರ್ಥನೆ ಮಾಡ್ತಾಳೆ, ಇನ್ನೊಬ್ರಿಗಾಗಿ ದೇವರೇ ಕ್ಷಮಿಸು, ನಾಶಿಸು, ಅವ್ರನ್ನ ಬಲಪಡಿಸು ಎಲ್ಲ. ಮತ್ತೆ ಅವಳೊಳಗೆ ಇಲ್ಲ ಕ್ಷಮಿಸು ಗುಣ. ಪ್ರಾರ್ಥನೆ ಬೇರೆ, ಪ್ರಾಕ್ಟಿಕಲ್ ಬೇರೆ. ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀರಿ. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಅರ್ಧ. ಎಷ್ಟು ಜನ ಪ್ರಾಕ್ಟಿಕಲ್ ಆಗಿದ್ದೀರಿ? ಪ್ರಾಕ್ಟಿಕಲ್ ಪ್ರೇಯರ್ ಆಗಿದ್ದೀರಿ? ಪ್ರಾಕ್ಟಿಕಲ್ ಪ್ರೇಯರ್ ನಾವು ಬರಬೇಕಾಗಿದೆ. ಅದ್ರಲ್ಲಿ ಅನೇಕ ಸಲ ತುಂಬಾ ಕಷ್ಟ ಅನಿಸುತ್ತೆ. ನಮ್ಮ ಮರ್ಯಾದಿನ ಅದಕ್ಕೆ ಬಿಟ್ಟುಕೊಡ್ಬೇಕ್ರಿ. ಪ್ರಾಕ್ಟಿಕಲ್ ಪ್ರೇಯರ್ ನಮ್ಮ ಸ್ವಗೌರವ ಅಂತೀವಲ್ಲ ಅದನ್ನ ಬಿಟ್ಟು ಬಿಡ್ಬೇಕು.
ಸೊ ನಮ್ಗೆ ನಾಚಿಕಿಲ್ಲೋದಾಗತ್ತೆ, ನಾವು ಕ್ಷಮೆ ಕೇಳಬೇಕು. ಅದೇ ನಿಜವಾದ ಪ್ರಾಕ್ಟಿಕಲ್ ಪ್ರೇಯರ್. ಯಾಕೆ ದೇವ್ರು ನಿಮ್ಗೆ ಮಾತಾಡುವಾಗ ನಿಮ್ಗೆ ಇದೇನಾಗ್ತಿಲ್ಲ, ಅದೇ ನಿಜವಾದ ಪ್ರಾಕ್ಟಿಕಲ್ ಪ್ರೇಯರ್. ಅಲ್ಲೆಲೂಯಾ. ನೀವು ಪ್ರೇಯರ್ ಮಾಡಿ ಎಲ್ಲ ಮಾಡಿ ದೇವರ ಮಾತು ಕೇಳಿಲ್ಲ ಅಂತಂದ್ರೆ ನೀವು ಪ್ರಾಕ್ಟಿಕಲ್ ವಿಶ್ವಾಸಿಗಳಲ್ಲ, ಪ್ರಾಕ್ಟಿಕಲ್ ಸೇವಕರು ಸಹ ನಾವಲ್ಲ. ಸೊ ದೇವರ ವಾಕ್ಯ ಅರ್ಥ ಮಾಡಿಕೊಡ್ರಿ. ಈ ಹೊಟ್ಟೆ ಕಿಚ್ಚನ್ನು ಒಂದು ಇಸ್ ವೆರಿ ಡೇಂಜರ್. ಅದು ನಮ್ಮ ಒಳಗಿನ ತೆಗೆದ ಇವೆಲ್ಲವೂ ಎಲ್ಲಿ ಗಟ್ಟಿ ಮಾಡ್ತಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಿಟ್ಟು ಇರ್ಲಿ, ನನಗೂ ಇಷ್ಟು ಸಿಟ್ಟು, ಅದ್ರ ಬಹಳ ಸಿಟ್ಟು ಇರಬಾರ್ದು. ಅಲ್ಲಿ ಮುಂದೆ ಇನ್ನೊಂದು ಎಫೆಸರ್ ಪತ್ರಿಕೆಯಲ್ಲಿ ಹೇಳ್ತೈತೆ ನೋಡ್ರಿ, ನೊಟ್ಟಿಗೆ ಎಫೆಸರ್ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ 4ನೇ ಅಧ್ಯಾಯ 26ನೇ ವಚನ ಓದ್ರಿ ಯಾರಾದ್ರೂ. ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ. ಎಲ್ಲಿ ಮುಟ ಮಾಡಬೇಡ ಅಂತ್ರಿ? ಸೂರ್ಯ ಮುಳುಗುವಾಗ ತೀರು ಬಿಡ್ಬೇಕಂತ. ಕೋಪ ಮಾಡ, ಕೋಪ ಬಂದಾಗ ಪಾಪ ಬರ್ತೈತಿ, ಕೆಳಗಡೆ ಬಾಯಿಗಳನ್ನು ಬಂದ್ಬಿಡ್ತಾವ. ನಾನೊಂದ್ಸಲ ಮಾತಾಡಿ, ಏನಪ್ಪ ದೇವ್ರೆ ಎಂತ ಬಾಯಿ ಕೊಟ್ಬಿಟ್ಟಿಲ್ಲ ನಮ್ಗ. ಅಲ್ಲೆಲೂಯಾ. ಅದು ಎಲ್ಲಿವರೆಗೆ ಅಂತ ಮತ್ತೆ ನೀವು ಕಾಂಪ್ರಮೈಸ್ ಆಗಿ ಸರಿಯಾಗಿ ಸೂರ್ಯ ಮುಳುಗುವಾಗ ಟೆಂಪರೇಚರ್ ಕಡಿಮೆ ಮಾಡ್ಕೊಂಡ್ಬಿಡ. ಇಲ್ಲ ಸೈತಾನ್ ರಾತ್ರಿ ಬಂದು ನಿಮ್ಗೆಲ್ಲ ಇನ್ನೂ ಅವರು ಅದ್ರ ವಿಷಯದಲ್ಲಿ ಕಠಿಣವಾದಂತ ಆಲೋಚನೆಗಳ ತಂದ ಇನ್ನೂ ಹಾಗೆ ತರದಲ್ಲಿ ನಡೆಸ್ತಾರೆ. ಸೊ ದೇವರಾಗಿ ಕೋಪ ಮಾಡಿ ತಪ್ಪೇನಿಲ್ಲ, ಅದ್ರ ಪಾಪಕ್ಕೆ ಅವಕಾಶ ಕೊಡುವಾಗ ಬಹಳ ನೇಸರಿಕೆ ಅನಿಸ್ತದೆ. ನೆಕ್ಸ್ಟ್ ಹೇಳ್ತದೆ ಕಕ್ಷಭೇದ. ಏನಂತೀರಿ ಪಾರ್ಸಲಿಟಿ ಇಂಗ್ಲಿಷ್ ಅಲ್ಲಿ ಏನಂದ್ರೆ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿ ಕಕ್ಷಭೇದ. ಅದೇ ಹಿಂದಿದ್ರೆ ಮಾತಾಡುದು ಹಂಗೆ ಮಾತಾಡುದು ಅಂತೀರ, ಭೇದ ಭಾವ. ಓಕೆ, ಪಕ್ಷ ಪಂಗಡ. ಓಕೆ ನೋಡ್ರಿ, ಇಂಥ ಒಂದು ಸ್ವಭಾವನ ಭಾರಿ ಕಷ್ಟ ಅಲ್ಲ. ಓಕೆ ನೆಕ್ಸ್ಟ್ ಏನ್ ಹೇಳ್ತೀವಿ? ಭಿನ್ನ ಮತ. ಭಿನ್ನ ಮತ ಅಂದ್ರೆ ಅಲ್ಲ, ಭಿನ್ನ ಮತ. ಸಣ್ಣ ಮಗಗೊಂದು ದೊಡ್ಡ ಮಗಗೊಂದು, ಗಂಡ ಒಂದೇ ಹೆಂಡತಿ ಒಂದು ಅಲ್ಲ, ಭಿನ್ನ ಮತ. ನೆಕ್ಸ್ಟ್ ಮತ್ಸರ ಅಂದ್ರೆ ಏನಂತೀರಿ? ಅಲ್ಲ ಮತ್ಸರ, ಅದಕ್ಕೆ ಅಲ್ಲೇ ಸ್ವಲ್ಪ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇದು ಸ್ವಲ್ಪ ಡೇಂಜರ್ ನೋಡ್ರಿ. ಇದು ಹರಸ್ಬಿಡು ನೋಡ್ರಿ, ಬೆಂಗಳೂರಿನ ಇದೆ. ಬೇಕಾದ್ರೆ ಸ್ವಲ್ಪ ಜನ ಇರ್ತಾರಲ್ಲ, ಅದು ಏನಾಗ್ತದೆ ಬಾರಕ್ಕೆ ಚಾಲು ಆಗಿದೆ ಅನ್ಸುತ್ತೆ. ಯಾರೋ ಹೇಳ್ತಾ ಇದ್ದಾರೆ, ನಿನ್ನೆ ನಾನು ಒಬ್ಬರಿಗೆ ಹೇಳ್ತಾ ಇದ್ದೆ, ಅಲ್ರಿ ಸೋಷಿಯಲ್ ಡಿಸ್ಟೆನ್ಸ್ ಅಂತಾರ. ನಾನು ಮೊನ್ನೆ ನೇರ್ಲ ಅಂಗಡಿ ಮುಂದೆ ಹಂಗ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೆ. ಆರು ಅಂಗಡಿಯಾಗ ಮಣ ಮುಟ್ರಿದ ಸೋಷಿಯಲ್ ಡಿಸ್ಟೆನ್ಸ್ ನಾನು ನೋಡಿದೆ. ಅಲ್ಲಿ ಒಂದು ಹೋಟೆಲ್, ನಮ್ಮ ಹುಡುಗಂದ ಒಂದು ಸ್ಯಾಂಡ್ವಿಚ್ ಅಂಗಡಿ ಇದೆ, ಅಲ್ಲಿ ಯಾರು ಇಲ್ಲ. ಈ ಬಾರ್ ಅಂಗಡಿಯಾಗ ನೊಣ ಮುಟ್ಟಿದಾರ. ನಾನು ಈ ಸೋಷಿಯಲ್ ಡಿಸ್ಟೆನ್ಸ್ ಅಂತಾರ, ಈಗ ನೋಡಿದ್ರೆ ಎಲ್ಲ MRP ತಗೊಂಡು ಹೊಂಟ ಇರಲ್ಲ ಅಂತೇಳಿ 2 ಬಾರ್ ಅಂಗಡಿ ಅಪೋಸಿಟ್. ನಾನು ಆಮೇಲೆ ಒಬ್ರು ನಿನ್ನೆ ಮಾತಾಡ್ತಾ ಇದ್ದೆ, ಅವ್ರು ಹೇಳಿದಾಗ ಪಾಸ್ಟರ್ ಇವತ್ತು ನೋಡ್ರಿ ಆಟ, ಯಾಕಂದ್ರೆ ನಾಳೆ ಲಾಕ್ಡೌನ್ ಐತಿ. ನೀವು ಮನೆ ನೋಡಿದ್ದೇನಲ್ಲ, ಇವತ್ತು ಸತಿ ಈಗ ನೋಡ್ರಿ, ನೀವು 1 ಗಂಟೆ ಮೇಲೆ ನೋಡ್ರಿ, ನೀವು ಎಲ್ಲ ಬಾರ್ ಅಂಗಡಿ ಹಂಗಿರ್ತ. ಯಾಕಂದ್ರೆ ನಾಳೆ ಲಾಕ್ಡೌನ್, ಬಾರ್ ಅಂಗಡಿ ಡೌನ್. ಅವ್ರು 2 ತಗೋತಾರೆ, ಇವತ್ತಿಂದು ನಾಳೆ. ಎಂತ ಒಂದು ಪರಿಸ್ಥಿತಿ ಬೈಬಲ್ ಹೇಳ್ತದೆ, ಕುಡಿಕತನ ಡೇಂಜರ್. ಇವತ್ತು ನಮ್ಮ ಕಡೆ ವಿಶ್ವಾಸಗಳು ಬಹಳ ಜ್ಞಾನಿಗಳು. ಹಂಗಾದ್ರೆ ಔಷಧಿಗಳೊಳಗ ಆಲ್ಕೋಹಾಲ್ ಇರಂಗಿಲ್ಲ, ಎಂತ ಡೇಂಜರ್ ಜನ ಅದಾರ. ಎಂತ ಕ್ರಾಸ್ ಕ್ವಶನ್ ಕೇಳೋದಾರ. ಹಂಗಾದ್ರೆ ತಿಮೋತಿಗೆ ಪೌಲ ಹೇಳಿದಲ್ಲ ಸ್ವಲ್ಪ ತಗೋ ಅಂತೇಳಿ, ಹಂಗಾದ್ರೆ ಯಾಕೆ ಹೇಳ್ಬೇಕಾಗಿತ್ತ? ಸೊ ಅದೆಲ್ಲ ಹಂಗೋದವ್ರಿ ಜನರ ವಿಶ್ವಾಸಗಳು ಭಾರಿ ಡೇಂಜರ್ ರೀ. ಅದ್ರ ಬೈಬಲ್ ಹುಡುಕರು. ದುಂದೋತನಕ್ಕೆ ಏನಂತೀರಿ? ದುಂದೋತನ. ಹೆಂಗ ಮನಸ್ಸು ಬಂದಂಗ. ಲಾಕ್ಡೌನ್ ಮೇಲೆ ನಮ್ ಪಾಠ ಕಲ್ತೇವ್ ನಾವೀಗ ಅಲ್ಲ. ಲಾಕ್ಡೌನ್ ಬಂದ್ಮೇಲೆ ದುಂದೋತನ ಕಡಿಮೆ ಆಗೈತೆ ನೋಡ್ರಿ ಅಲ್ಲ. ವ್ಯರ್ಥವಾಗಿ ಖರ್ಚು ಮಾಡೋದು, ಆಯ್ಪಾಯ್ ಉಡಾಪ ಮಾಡಿದಾಗೆಲ್ಲ ಈಗ ಸ್ವಲ್ಪ ಕಡಿಮೆ ಆಗೈತೆ ಅಂತ ಅನ್ನಿಸ್ತೈತಿ. ಇನ್ನು ಆಗ್ಬೇಕು ಅನ್ನಿಸ್ತೈತಿ. ದುಂದೋತನ ಮನಸ್ಸು ಬಂದಾಗ ಅದಕ್ಕೆ ದಿಲ್ಕ ರಾಜ ಅಂತ ಹೇಳ್ತಾರೆ, ದಿಲ್ಕ ರಾಣಿ ಅಂತ ಹೇಳ್ತಾರೆ. ಮನಸ್ಸು ಬಂದಾಗ ಹೆಂಗ್ ಬೇಕಾಗಿ ಖರ್ಚು ಮಾಡಿ. ಆಮೇಲೆ ನೆಕ್ಸ್ಟ್ ಇಂಥವುಗಳು ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ. ಎಲ್ಲಿ ಹೊಂಟೇವ್ ನಾವ? ಎಲ್ಲಿ ಹೊಂಟಿವ್ರಿ? ಮತ್ತೆ ಇವೆಲ್ಲ ಕರ್ಕೊಂಡು ಹೋಗಿರಲ್ಲ. ಇವ್ ನಮ್ ಕಡೆ ಇದ್ರೆ ಇವೆಲ್ಲ ನಮ್ ಕಡೆ ಇದ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ತದೆ. ಸದ್ಯಕ್ಕೆ ಎಫೆಸರ್ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಈ ವಾಕ್ಯದ ಅರ್ಥವನ್ನು ಹೇಳ್ತದೆ. 22ನೇ ವಚನ ತಿರುಗಿ ಓದೋದ್ರಿ. ಸೊ ಅದೇ ವಾಕ್ಯವನ್ನ ಯೇಸುವಿನಲ್ಲಿರುವ ಯಾವುದೆಂದರೆ ನೀವು ನಿಮ್ಮ ಇವೆಲ್ಲ ತೆಗೆದು ಹಾಕಿ ಬಿಡಬೇಕು. ಇನ್ನೊಂದು ವಾಕ್ಯದಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಸಹಾಯ ಮಾಡ್ತೀನಿ. 31ನೇ ವಚನ, ಅದೇ ಅಧ್ಯಾಯದ 31ನೇ ವಚನ.
ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡ್ರಿ. ದೂರ ಅಂದ್ರೆ ಹೆಂಗ್ರಿ? ನಮ್ಗೆ ಯಾರು ಬೇಡ್ರಿ, ದೂರ ಹೋಗ್ಬಿಡ್ತೇವೆ ಅನ್ನೋದ್ರಿ, ದೂರ ಮಾಡ್ಬಿಡ್ಬೇಕಂತ. ಅಲ್ಲೂಯ್ಯ, ದೇವರ ವಾಕ್ಯವನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ ಸಕಲ ಎಲ್ಲವೂ ಹಳೆ ತೆಗೆದಾಕಿ ಹೊಸದನ್ನ. ಅದಕ್ಕೆ ಯೇಸು ಒಂದು ಉದಾಹರಣೆ ಹೇಳಿದ್ರೆ, ಹಳೆ ಗುದ್ದಲಿ ಒಳಗಡೆ ಹಾಕಿಡುವುದಿಲ್ಲ. ಹಳೆ ಗುದ್ದಲಿ ಒಳಗೆ ಹೊಸ ದ್ರಾಕ್ಷಾರಸ ಇಟ್ಟರೆ ಹಾಕಿದ್ವಿ, ಕೆಟ್ಟು ಹೋಗುದು ಅಷ್ಟೆಲ್ಲ ಒಡೆದೋಗ್ತೈತಿ. ಹೊಸ ಬುದ್ಧಿಲಿ ಒಳಗಡೆ ಹೊಸ ದ್ರಾಕ್ಷಾರಸ ಹಾಕಿರ್ತಾರೆ. ಅಲ್ಲೂಯ್ಯ, ಇವತ್ತು ನಾವು ಹಳೆಯ ಬುದ್ಧಿಲಿ ಆದ್ರೆ ದೇವರ ಹೊಸ ಆಶೀರ್ವಾದ, ಹೊಸ ಅಭಿಷೇಕ, ಹೊಸ ಆನಂದ, ಹೊಸ ಪ್ರಸನ್ನತೆ, ಹೊಸ ಎರಸಲೆ ನಮ್ಗೆ ಸಿಗುವುದಿಲ್ಲ. ಯಾಕಂದ್ರೆ ಹಳೆ ಬುದ್ಧಿಲಿ ಇದ್ದೇವೆ. ಇದು ಹೊಸ ಬುದ್ಧಿಲಿ ಆದ್ರೆ ಹೊಸ ಆಶೀರ್ವಾದ ಬರ್ತದೆ. ಅಲ್ಲೂಯ್ಯ. ಸೊ ನೀವು ಹಳೆ ಬುದ್ಧಿಲಿಯಾಗಿ ನಮ್ಮ ಜೀವಿತ ನಾವು ಕಳೀತಾ ಇದ್ರೆ ಇವೆಲ್ಲ ಸ್ವಭಾವವನ್ನು ಇಟ್ಟುಕೊಂಡು ಪರಲೋಕ ರಾಜ ಪರಲೋಕ ರಾಜ ಪರಲೋಕ ರಾಜ ಅಂತಂದ್ರೆ ದೇವರ ನೀನೆ ನೆರೆಯು ನಿನ್ನಂತೆ ಪ್ರೀತಿಸಪ್ಪ. ಇವೆಲ್ಲ ಬಿಟ್ಟು ಹೊರಗೆ ಬಾಪ. ಕುಡಿಕತನ ಬಿಡಪ್ಪ, ದುಡ್ಡತನ ಬಿಡಪ್ಪ, ವ್ಯಭಿಚಾರತನ ಬಿಡಪ್ಪ, ವಿಗ್ರಹಾರಾಧನೆ ಬಿಡಪ್ಪ. ಎಲ್ಲ ಹಳೆ ಸ್ವಭಾವಗಳು ಬಿಟ್ಟ ಹೊಸ ಬುದ್ಧಿಲಿ ಆಗ ಹೊಸ ಸ್ವಭಾವ. ಅದಕ್ಕಾಗಿ ಹೇಳ್ತದೆ, ನೀವು ನಿಮ್ಮ ಅಂತರದಲ್ಲಿ ಒಳಗಡೆ, ಕೆಲವು ಜನ ಹೊರಗಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ತಿಳ್ಕೊಬೇಕಂತ ಅವ್ರ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿ ಡ್ರೆಸ್ಸಿಂದ ನೋಡಿ ನಾವು ಚೇಂಜ್ ಆಗಿ ಹೇಳ್ತಾನೆ. ಅದಕ್ಕಾಗಿ ಅಂತರಂಗದಲ್ಲಿ ಹೃದಯದಲ್ಲಿ ಚೇಂಜ್ ಆಗಿ ಎರಡನೇ ಜೊತೆ ನೂತನ ಸ್ವಭಾವ ಹೊರಗಡೆಯಿಂದ ಕಾಣ್ತೀವಿ. ಅಲ್ಲೂಯ್ಯ. ದೇವರ ವಾಕ್ಯದಲ್ಲಿ ನಾವು ನೂತನ ಸ್ವಭಾವವುಳ್ಳವರಾಗಿ ತಿಳಿಸಬೇಕಂದ್ರೆ, ಯಾಕಂದ್ರೆ ನಾವು ಈ ಲೋಕದವರಲ್ರಿ. ಜೀವಕ್ಕೆ ಹೋಗಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಅದಕ್ಕಾಗಿ ನಾವು ಸಿದ್ಧವಾಗಬೇಕಾದ್ರೆ ಕರ್ತವ್ಯ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ಯಾರಿಗೂ ಈ ವಾಕ್ಯವನ್ನ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವುಗಳು ಇದ್ದರೆ ದೇವರಾಜ ಇದೆಯಾ? ಇವುಗಳು ಎಲ್ಲಾ ಬಿಟ್ಟು ಬಿಡ್ರಿ ಅಂತ ಹೇಳಿ ದೇವರು ಹೇಳ್ತಾರೆ, ತೆಗೆದಾಕಿರಿ ಅಂತ ಹೇಳ್ತಾರೆ. ಸೊ ಇವುಗಳು ತೆಗೆದಾಕಿ ನೀವು ಹೊಸವರಾಗಿ ನನ್ನ ಒಳಗಡೆ ಇರುವಂತ ಒಂದು ಬೋಧನೆಯನ್ನ ನೋಡ್ರಿ. ಇನ್ನೊಂದು ವಾಕ್ಯ ಎಫೆಸನ ಬರೆದ ಪತ್ರಿಕೆ 4ನೇ ಸಾಧ್ಯತೆ 7ನೇ ಅಧ್ಯಾಯದ ಫಿಲಿಪಿಯ 7ನೇ ಅಧ್ಯಾಯ ಓದೋಣ. ಫಿಲಿಪಿನ ಬರೆದ ಪತ್ರಿಕೆ 7ನೇ ಅಧ್ಯಾಯದ ಅಲ್ಲಿ 5ನೇ ವಚನ. 5ನೇ ವಚನ, ಕ್ರಿಸ್ತೇಸುವಿನಲ್ಲಿ ನಿಮ್ಮಲ್ಲಿಯೂ ಬರ್ಬೇಕು. ಯಾರ ಮನಸ್ಸು? ಕ್ರಿಸ್ತೇಸುವಿನ ಮನಸ್ಸು. ಇವೆಲ್ಲ ಇದ್ವಾ? ದುಂದುತನ, ಹಾಗೆ ಜಗಳ, ಅಸಮಾಧಾನ, ಹೊಟ್ಟೆ ಕಿಚ್ಚು, ವಿಗ್ರಹಾರಾಧನೆ, ಎಣ್ಣೆ ಹೊಡೆಯುವುದು ಎಲ್ಲ ಇದ್ವಾ? ಇರ್ಲಿಲ್ಲ. ಎಂತ ಮನಸ್ಸಿತ್ತ? ಪವಿತ್ರವಾದ ಮನಸ್ಸು, ಪ್ರಾರ್ಥನೆ ಮನಸ್ಸು, ಕ್ಷಮಿಸುವ ಮನಸ್ಸು, ಕರುಣಿಸುವ ಮನಸ್ಸು, ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮನಸ್ಸು. ಸೊ ದೇವರಲ್ಲಿ ಇರುವಂತ ಮನಸ್ಸು ನಮ್ಮ ಒಳಗಡೆನೂ ಬರ್ಬೇಕಂತೇಳಿ ಸತ್ಯೋಪದೇಶ, ಕ್ರಿಸ್ತನಲ್ಲಿ ಬಂದಂತ ಸತ್ಯೋಪದೇಶಗಳು ನಮಗೆ ಬಂದಿದ್ದಾವ್ರಿ. ಹಲ್ಲೆಲೂಯಾ. ಸೊ ಇವತ್ತು ಈ ಸತ್ಯ ಉಪದೇಶವನ್ನ ನೀನು ಅಳವಡಿಸಿಕೊಳ್ಬೇಕಾಗಿದೆ. ಇದು ಕೊನೆಯ ದಿನಗಳಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೊನೆಯ ದಿನಗಳಲ್ಲಿ ನಾವು ಇದ್ದೇವೆ. ಈ ದಿನಗಳಲ್ಲಿ ನಾವು ಕೊನೆಯ ದಿನಗಳಲ್ಲಿ ಇರುವಾಗ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ನಾನು ಮತ್ತೆ ಹೇಳ್ತೇನೆ, ಒಂದು ಮದುವೆಯ ಮಗನು, ಮದುವೆಯ ಮಗಳು ಮದುವೆ ದಿನ ಸಮೀಪ ಬರ್ತಾ ಇದೆ ಅಂತಂದ್ರೆ ಹೇಗೆ ಇರ್ತಾರೆ ಗೊತ್ತಾ? ಸಿದ್ಧವಾಗ್ತಾರೆ. ಇಸ್ ಪ್ರಿಪೇರಿಂಗ್. ಕಳೆದ ದಿನ ಇವ್ರ ಮನೆಯಲ್ಲಿ ಮದುವೆ ಆಯ್ತು, ಅವರ ಸಂಬಂಧಿಕರಲ್ಲಿ. ಎಷ್ಟು ದಿನಗಳಿಂದ ಪ್ರಿಪರೇಷನ್ ಇತ್ರಿ? 1 ತಿಂಗಳಿಂದ ಕಡಿಮೆ ಇರೋದು, ಕೆಲವೊಂದು ವರ್ಷದಿಂದ ಸ್ಟಾರ್ಟ್ ಮಾಡಿರ್ತಾನೆ ಖರೀದಿ ಮಾಡಕ್ಕೆ. ಯಾಕಂದ್ರೆ ಅವು ರೇಟ್ಗಳು ಏರ್ತಿರ್ತಾವ. ಇರ್ತಾವ, ಬಂಗಾರ ತಗೊಂಡ್ವಿ, ಅರಬಿ ತಗೊಂಡ್ವಿ, ಇದು ತಗೊಂಡ್ವಿ, ಆ ತಗೊಂಡು ಎಲ್ಲ ಸ್ಟಾಕ್ ಮಾಡ್ಕೊಂತ ಇರ್ತಾ ಇರ್ತಾರೆ. ಈಗ ನಮ್ಮ ಮನೆಯವರ ಅಣ್ಣನ ಮಗಳು ಇನ್ನೂ ಆಕಿ ಮದುವೆ ವಯಸ್ಸಿಗೆ ಬಂದಿಲ್ಲ, ಈಗ ಬಂಗಾರ ರೆಡಿ ಮಾಡಿಟ್ರೆ ರೇಟ್ ಜಾಸ್ತಿ, ಜಾಸ್ತಿ. ಅದೇ ಅಂದ್ರೆ ಇನ್ನೂ ಒಂದು 4-5 ವರ್ಷ ಮದುವೆಗೆ ಪ್ಲಾನಿಂಗ್ ಆಗ್ತಾ ಇದ್ರೆ ನಮ್ಮ ಅಕೌಂಟ್ ನಂಬರ್ಸ್ಗಳು ನಮ್ಮ ಗ್ರೂಪ್ದಲ್ಲಿ ಹಾಕುವಾಗ ನೀವು ಅದರಲ್ಲಿಯೂ ಸಹ ನಿಮ್ಮ ದಾಸಮ ಭಾಗಗಳ ಕಾಣಿಕೆಗಳ ಗೂಗಲ್ ಪೇ ಮೂಲಕವಾಗಿ, ಫೋನ್ ಪೇ ಮೂಲಕ ಯಾವ ರೀತಿ ನಿಮ್ಗೆ ಅನುಕೂಲ ಆಗ್ತದೆ ಆ ರೀತಿಯಾಗಿಯೂ ಸಹ ನೀವು ದೇವರಿಗಾಗಿ ನೀವು ಬಿತ್ತಬಹುದು ರೀ. ಸೊ ನೀವು ಬಿತ್ತುವಾಗ ಅದನ್ನು ಕೊಯ್ಯಲ್ಪಡ್ತೀರಿ. ಯಾಕೆಂದ್ರೆ ಅನೇಕ ಸಲ ಚರ್ಚ್ ಬಂದದ ಕೂಡ ನಮ್ಮ ಕಾಣಿಕೆಗಳು ಅದಕ್ಕೆ ಉಪಯೋಗ ಮಾಡ್ಕೊಂಡ್ಬಿಡ್ತೇವೆ, ಅದರ ಆಶೀರ್ವಾದ ನಾವು ಕಳ್ಕೊಂಡ್ಬಿಡ್ತೇವೆ. ಸೊ ಅದಕ್ಕಾಗಿ ನಿಮ್ಮನ್ನು ನಾನು ಪ್ರೋತ್ಸಾಹಿಸ್ತೇನೆ, ನಾವು ದೇವರಿಗಾಗಿ ಬಿತ್ತು. ಯಾಕೆಂದರೆ ನಮ್ಮ ಸಭೆ ಒಂದು ಡೆಡಿಕೇಟ್ ಆಗಿದೆ. ಈ ದಿನಗಳಲ್ಲಿ ನಮ್ಮ ಚರ್ಚ್ ಆಕ್ಟಿವಿಟೀಸ್ಗಳು ನಾವು ಏನು ಮಾಡ್ತಲ್ಲ, ಅದರ ಅನೇಕ ಸೇವಕರು ಅನೇಕ ಕೊರತೆಗಳಿದ್ದಾರೆ.
ಸೊ ನಾನು ವೈಯಕ್ತಿಕವಾಗಿ ನಮ್ಮ ಕುಟುಂಬವಾಗಿ ನಾನು ತೀರ್ಮಾನ ಮಾಡಿದಂಥ ಕೆಲವೊಂದು, ಯಾಕಂದರೆ ಇಲ್ಲಿ ಸಿಟಿಯಲ್ಲಿ ನಾವು ಸಭೆ ನಡೆಸುವಾಗ ಸೊ ಸ್ವಲ್ಪ ಅಲ್ವಾದರೂ ನಮ್ಗೆ ಕಾಣಿಕೆ ಬರ್ತದೆ, ಹೇಗೋ ನಾವು ಏನೋ ನಡೆಸುವ. ಅದು ಹಳ್ಳಿಗಳಲ್ಲಿ ಸೇವೆ ಮಾಡುವಂಥ ಪಾಪ ಎಷ್ಟೋ ಸೇವಕರುಗಳು, ಅವರು ಚರ್ಚ್ ಇಲ್ಲ ಅಲ್ಲಿ ಬರೋದೇ ಅವ್ರಿಗೆ 30-40 ರೂಪಾಯಿ ಕಾಣಿಕೆಗಳು, ಅದರಿಂದ ಅವ್ರ ಕುಟುಂಬ, ಅವರ ಮಕ್ಕಳು, ಅವರ ಮನೆ ಬಾಡಿಗೆ ಅವರೆಲ್ಲ ತುಂಬ ಕಷ್ಟ ಪಾಪ. ಸೊ ನಾವು ತೀರ್ಮಾನ ಮಾಡಿದ್ದೇವೆ, ನಮಗೆ ಒಂದು ಕಾಣಿಕೆಗಳು, ದಶಮ ಭಾಗಗಳು ಈ ರೀತಿಯಾಗಿ ಬರುವಾಗ ನಾವು ಅಂಥ ಜನರಿಗೆ ನಾವು ಸಹಾಯ ಮಾಡೋಣ ಅಂತೇಳಿ, ನಮ್ಮ ಕೈಲಿ ಎಷ್ಟಾಗ್ತೈತೆ ಅಂತೇಳಿ ನಮ್ಮ ಸಭೆಯಿಂದ ಇಂಥ ಒಂದು ಸಮಯದಲ್ಲಿ. ಅದಕ್ಕಾಗಿ ಸಭೆ ಯಾವುದೇ ಕಾರ್ಯಕ್ರಮಗಳು ನಾವು ಮಾಡ್ತಾ ಇಲ್ಲ ಈ ದಿನಗಳಲ್ಲಿ. ಅದಕ್ಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ, ನೀವು ಬಿತ್ತಿರಿ, ಸಭೆ ಬಂದಾಗಿರ್ಬೋದು, ಆದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ದಶಮ ಭಾಗ ಕಾಣಿಕೆಗಳನ್ನು ನೀವು ಬಿತ್ತಿರಿ, ಅದನ್ನು ಸ್ಟಾಪ್ ಮಾಡಬೇಡ್ರಿ, ಅದನ್ನು ನೀವು ಬಿತ್ತುತ್ತಾ ಇರ್ರಿ, ಕೊಯ್ತಾ ಇರ್ರಿ. ಅದು ಬ್ಲೆಸ್ಸಿಂಗ್ ಹಾಗೆ ಇರ್ತದೆ. ಸ್ವಲ್ಪ ಅಷ್ಟು ತೊಗೊಂಡು ಏನು ಮಾಡ್ತಾ ಇರ್ಬೋದು ಅಂತೇಳಿ ನೀವು ಕೇಳ್ಬೋದು. ಈ ಕಾರ್ಯಗಳು ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಿಮಗೂ ಆಶೀರ್ವಾದ, ಸೊ ಅದು ನಮಗೂ ಆಶೀರ್ವಾದ ತರುವಂಥದ್ದಾಗಿದೆ.